ಸೊ ಗೈಸ್ ಈಗ ಕಾಲೇಜ್ ಹತ್ರ ಇದ್ವಿ, ಆವಾಗಲೇ ಬಂದಿದ್ದೆ. ಸೊ ನಿತ್ಯಾನಂದನೂ ಬಂದ. ಈಗ ನಿಮ್ಮ ಲಕ್ ನೋಡಿ ಹೆಂಗಿದೆ, ಬನ್ನಿ ಮುಂದೆ ಹೋಗಿ ನೋಡೋಣ ಬನ್ನಿ. ಫುಲ್ಲು ಸ್ಟ್ರೆಸ್ ಆಗ್ತಿದೆ, ಹೆಡ್ ಫುಲ್ಲು, ಏನು ಮಾಡೋದು ಅಂತ ಗೊತ್ತಿಲ್ಲ ಈಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ಹೋಗ್ತಾ ಇರೋದು ಕಾಲೇಜ್ ಹತ್ರ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಬಟ್ ಹೆವಿ ಮಳೆ ಬಂದು ಗೈಸ್ ನೋಡಿ, ಫುಲ್ ಮಳೆ ಇದೆ. ಸೊ ಇವತ್ತು ರಿಪೋರ್ಟಿಂಗ್ ಡೇ ಇದೆ ಕಾಲೇಜಲ್ಲಿ. ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಈಗ ಕಾಲೇಜ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ ರಿಪೋರ್ಟಿಂಗ್ ಮಾಡಲಿಕ್ಕೆ. ಇವತ್ತು ಅಷ್ಟೊಂದು ಜನ ಇಲ್ಲ, ಬಟ್ ಆ ಜನ ತುಂಬ ಜನ ಇದ್ದರು, ಗೋವಾ ಸ್ಟೂಡೆಂಟ್ಸು. ಸೊ ಓಕೆ, ಏನಾಗುತ್ತೆ ಅಂತ ನೋಡೋಣ ಗೈಸ್. ನೋಡಿದ್ರೆ ಆಯಿತು ನೋಡಿ ಫುಲ್ಲು ಯಾವ ಥರ ಇದೆ ಅಂತ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈಗ ಕಾಲೇಜ್ ಹತ್ರ ಇದ್ವಿ, ಆವಾಗಲೇ ಬಂದಿದ್ದೆ. ಸೊ ಇಲ್ಲಿ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ವಿ, ಬಟ್ ನಮ್ದು ಆಗಲಿಲ್ಲ, ನಮ್ಮದು ಸಂಖ್ಯೆ ಆಗಲಿಲ್ಲ. ಅದಿನ್ನೂ ಲೋನ್ ಅಪ್ಲೈ ಆಗ್ತಾಯಿದೆ. ಸೊ ನಿತ್ಯಾನಂದಲ್ಲಿದ್ದಾನೆ, ಒಂದು ವರ್ಕ್ ಮುಗಿಸ್ಕೊಂಡು ಬರಬೇಕೀಗ. ಸೊ ಇಲ್ಲಿದೆ ನೋಡಿ, ರೂಲ್ ಯೂನಿವರ್ಸಿಟಿ ಗೋವಾ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಯಾವಾಗ ಆಗುತ್ತೋ ನೋಡಬೇಕು. ಸೊ ಓಕೆ ಗೈಸ್, ಈಗ ಬನ್ನಿ ಔಟ್ಸೈಡ್ ಹೋಗೋಣ. ನಿತ್ಯಾನಂದ್ ಮುಗಿಸ್ಕೊಂಡು ಬರ್ತಾನೆ, ನಾವು ಇಲ್ಲಿ ಔಟ್ಸೈಡ್ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಓಕೆ ಗೈಸ್, ಇಲ್ಲಿ ಔಟ್ಸೈಡಲ್ಲಿ ONGC ಹತ್ರ ಕುತ್ಕೊಂಡಿದ್ವಿ ಸ್ವಲ್ಪ. ಸೊ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಸೊ ಈಗ ಮಳೆ ಬರೋದ್ರ ಸೀನ್ ಇದೆ, ಅದಕ್ಕೆ ಕಾಲೇಜ್ ಹತ್ರನೇ ಹೋಗ್ತಾ ಇದ್ದೀವಿ ರಿಟರ್ನ್. ಯಾಕಂದರೆ ನಿತ್ಯಾನಂದ ಇನ್ನೂ ಅಲ್ಲೇ ಇದ್ದಾನೆ, ಇನ್ನೂ ಬಂದಿಲ್ಲ. ಸೊ ಬನ್ನಿ ಕಾಲೇಜ್ ಹತ್ರ ಇನ್ನು ಕೂತ್ಕೊಳ್ಳೋಣ. ಮತ್ತೆಲ್ಲೂ ಸೇಫ್ ಪ್ಲೇಸ್ ಇಲ್ಲ ಈಗ. ಸೊ ಅದಕ್ಕೆ ಫುಲ್ ಬೇಜಾರು ಗೈಸ್. ಇನ್ನೂ ಬಂದಿರೋ ವರ್ಕ್ ಸರಿ ಆಗ್ತಿಲ್ಲ. ಫುಲ್ ಅರ್ಜೆಂಟ್ ಮಾಡಿ ಅಂಕೋಲಾಯಿಂದ ಇಲ್ಲಿ ಬಂದ್ವಿ, ಬಟ್ ಆ ಕಡೆ ಬ್ಯಾಂಕಿಂದು ವರ್ಕ್ ಆಗ್ತಿಲ್ಲ, ಈ ಕಡೆ ಕಾಲೇಜಿಂದು ಸರಿ ಏನೂ ಗೊತ್ತಾಗ್ತಿಲ್ಲ. ಏನು ಮಾಡೋದು ಅಂತ ನೋಡೋಣ. ಸೊ ಗೈಸ್ ಈಗ ಫೈನಲಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಿತ್ಯಾನಂದನೂ ಬಂದ ಈಗ. ಸೊ ಡೈರೆಕ್ಟ್ ರೂಮ್ ಹತ್ರನೇ ಹೋಗಿ ಅಲ್ಲೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ ಗೈಸ್, ಆಮೇಲೆ ಸಿಗೋಣ. ಮಳೆ ಬೇರೆ ಬರ್ತಿದೆ. ಸೊ ಓಕೆ. Few moments later. ಸೊ ಗೈಸ್ ಈಗ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ನಾನು. ಸೊ ಇನ್ನೂ ಊಟ ಆಗಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾನು. ಸೊ ಓಕೆ, ವಾವ್, ಇಲ್ಲಿ ಪರ್ಷಿಯನ್ ಕ್ಯಾಟ್ ನೋಡಿ ಗೈಸ್, ನಿಮ್ಮ ಲಕ್ ನೋಡಿ ಹೆಂಗಿದೆ, ಬನ್ನಿ ಮುಂದೆ ಹೋಗಿ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ನಾನೇ ನಿತ್ಯಾನಂದ ಲೈಕ್ ತೊಗೊಂಡು ಇದು ಮಾಡ್ತಿದ್ದ. ವಾವ್, ಹಾಯ್ ಹಾಯ್, ವಾವ್ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೋ ಕ್ಯೂಟ್. ಫೋಕಸ್ ಆಗ್ತಿಲ್ವಾ? ಓಕೆ, ಈಗ ಆಯ್ತು ನೋಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೆಲೋ, ಹಾಯ್, ಹೆಲೋ, ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್, ಹಲೋ ಹಲೋ. ನೆನ್ನೆಯಿಂದ ಇದು ಆ್ಯಕ್ಚುಲಿ ಹೊರಗಡೆನೇ ಬರ್ತಿದೆ, ಯಾಕಂತ ಗೊತ್ತಿಲ್ಲ. ನೋಡಿ ಹೆಂಗೆ ಆಟ ಆಡ್ತಿದೆ. ಇದ್ರ ಜೊತೆ ಇದಕ್ಕೆ ಸಂಗಾತಿ ಮತ್ತೊಂದಿದೆ, ವೈಟ್ ಕಲರ್ ಏನಾಗಿದೆ ಅದು. ಸೊ ಅದು ಚೆನ್ನಾಗಿದೆ. ಸೊ ಓಕೆ ಓಕೆ, ನಾನೇನಂತಿದ್ದೆ ಅಂದರೆ ಕಾಲೇಜ್ಗೆ ಹೋಗಿದ್ದು ವರ್ಕ್ ಆಗಿಲ್ಲ. ಸೊ ಅದು ಫುಲ್ಲು ಟೆನ್ಷನ್ ಗೈಸ್. ಕಾಲೇಜ್ ವರ್ಕು ಆಗ್ತಿಲ್ಲ, ಈ ಕಡೆ ಬ್ಯಾಂಕಿಂದು ಆಗ್ತಿಲ್ಲ, ಮಂಕೋಲ ಹೋಗೋದು ಬರೋದು ಆಗ್ತಿದೆ ಫುಲ್ಲು. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದು ನೋಡಿ ಹೆಂಗೆ ಆಟ ಆಡ್ತಿದೆ. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲಾಗಿದೆ, ಆ್ಯಂಡ್ ಈಗ ಲಂಚು ಕೂಡ ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ನೋಡೋಣ, ಎಗ್ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಆಮೇಲೆ ಪನ್ನೀರ್ ಕೂಡ ಇದೆ, ಪನ್ನೀರ್ ನಾಳೆ ಮಾಡೋಣ. ಸೊ ಈಗ ಎಗ್ ಮಾಡಿದಿರೋದನ್ನು ಅದರಿಂದ ಸಾರು ಮಾಡೋಣ, ಎಗ್ಗಿನ ಸಾರು, ಲೈಕ್ ಏನು ಮೊಟ್ಟೆ ಸಾರು ಅಂತಾರಲ್ಲ. ಸೊ ಮೊಟ್ಟೆ ಸಾರು, ಆಮೇಲೆ ರೈಸು, ಆಮೇಲೆ ಏನು ಮಾಡೋದಂತ ನೋಡೋಣ. ಸೊ ಓಕೆ, ಆಮೇಲೆ ಎಲ್ಲ ಊಟ ಎಲ್ಲ ಆದಮೇಲೆ ವೀಡಿಯೋ ಮಾಡ್ತೀನಿ. ಫುಲ್ಲು ಸ್ಟ್ರೆಸ್ ಆಗ್ತಿದೆ, ಹೆಡ್ ಫುಲ್ಲು, ಏನು ಮಾಡೋದಂತ ಗೊತ್ತಿಲ್ಲ ಈಗೇನು ಮಾಡಲಿಕ್ಕೆ ಆಪ್ಷನ್ ಇಲ್ಲ. ನೆಟ್ವರ್ಕ್ ಬೇರೆ ಸರಿ ಇಲ್ಲ ಇಲ್ಲಿ. ಏನಾದರೂ ಮಾಡೋಣ ಅಂದರೆ, ಫಿಲ್ಮ್ ಏನಾದರೂ ನೋಡೋಣ ಅಂದರೆ, ವೆಹಿಕಲ್ ಕೂಡ ಇಲ್ಲ ನನ್ನ ಹತ್ರ. ಎಲ್ಲಾದರೂ ಹೋಗಿ ಬರೋಣ ಅಂದರೆ ಎಂಥ ಟೈಮಲ್ಲಿ ಎಲ್ಲನೂ ಒಂದೇ ಸಲ ಆಗ್ತಿದೆ, ಏನಂತ ಗೊತ್ತಿಲ್ಲ. ಓಕೆ ಇರಲಿ. ಈ ಪರ್ಷಿಯನ್ ಕ್ಯಾಟಿನ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ ಈಗ. ಸೊ ಪರ್ಷಿಯನ್ ಕ್ಯಾಟ್ ಸಿನಿಮ್ಯಾಟಿಕ್ ಕ್ಲಿಪ್ಪನ್ನು ನೋಡ್ಕೊಳ್ಳಿ ಅಲ್ಲಿವರೆಗೂ, ಆಮೇಲೆ ಸಿಗ್ತೀನಿ ನಿಮಗೆ.
ಗೈಸ್ ಈಗ ಫೈನಲಿ ಊಟ ಎಲ್ಲ ಮಾಡಿ ಬಂದು ಕೂತ್ಕೊಂಡಿದ್ದೆ. ಸೊ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಬರುತ್ತೆ, ಲೈಕ್ ಇಲ್ಲಿ ಈ ಕಡೆ ರೂಮ್ ಇದೆ ನಮ್ಮದು. ಸೊ ಇಲ್ಲಿ ಸ್ಟೆಪ್ಸ್ ಹತ್ರ ಬಂದು ಕೂತ್ಕೊಂಡಿದ್ದೆ. ಸೊ ಇಲ್ಲಿ ನೆಟ್ವರ್ಕ್ ಬರುತ್ತೆ, ಹೊರಗಡೆ ಹೋದರೆ ನೆಟ್ವರ್ಕೇ ಇಲ್ಲ ಒಂಚೂರು. ಸೊ ಈಗ ಜಸ್ಟ್ ಊಟ ಆಯಿತು. ಸೊ ಓಕೆ, ಹೊಟ್ಟೆ ತುಂಬ ಊಟ ಆಯ್ತು ಈಗ. ಸೊ ಪರ್ಷಿಯನ್ ಕ್ಯಾಟ್ಸ್ ಇಲ್ಲೇ ಇದೆ, ಈಗ ಜಸ್ಟ್ ಇಲ್ಲೇ ಇತ್ತು. ಓಕೆ, ಇಲ್ಲೇ ಇದ್ದಾವೆ ನೋಡಿ, ಇಲ್ಲಿ ನೋಡಿ ಇಲ್ಲೇ ಇದ್ದಾವೆ. ಸೊ ಓಕೆ ಗೈಸ್, ನಾನು ಆಮೇಲೆ ರೂಮೆಲ್ಲ ಸ್ವಲ್ಪ ಸೆಟಪ್ ಮಾಡೋದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ, ನನಗೇನು ಪ್ಲ್ಯಾನ್ ಇಲ್ಲ ಇವತ್ತಿಂದು. ಸೊ ನೋಡೋಣ ಏನು ಮಾಡೋದು ಅಂತ. ಓಕೆ, A few moments later. ಸೊ ಗೈಸ್ ಈಗ ನೈಟ್ ಟೈಮ್ ಆಗಿದೆ, ಅಲ್ಲಿ ನೋಡಿ. ಸೊ ಆವಾಗಲೇ ಸ್ವಲ್ಪ ಒಂದು ಪವರ್ ನ್ಯಾಪ್ ತೊಗೊಂಡಿದ್ದೆ, ರೆಸ್ಟ್ ಮಾಡಿದ್ದೆ. ಈಗ ಒಂದು ಮ್ಯಾಗಿ ಬ್ರೇಕ್ ತೊಗೊಳ್ತಾ ಇದ್ದೀವಿ, ಇಲ್ಲಿ ನೋಡಿ. ಸೊ ಮ್ಯಾಗಿ ಇದೆ ಇಲ್ಲಿ, ಈಗ ಸ್ವಲ್ಪ ಮ್ಯಾಗಿ ತಿನ್ನೋಣ. ಆಮೇಲೆ ಈಗ ಒಂದು ಸಂಖ್ಯೆ ತಿಂದು ಲೈಕ್ ಟೇಬಲ್ ಸೆಟಪ್ ಮಾಡೋಣ, ಆಮೇಲೆ ನಂದು ಸೆಟಪ್ ಮಾಡೋಣ. ಈ ವಿಡಿಯೋದಲ್ಲಿ ತೋರಿಸಲ್ಲ, ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಸೊ ಓಕೆ ಗೈಸ್, ಮ್ಯಾಗಿ ತಿಂತೀನಿ ಈಗ, ಮತ್ತೇನೂ ಇಲ್ಲ. ಆಲ್ಮೋಸ್ಟ್ ನೈಟ್ ಆಯಿತು, ಈಗ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಒಂದೇ ಬಾಕಿ. ಆಮೇಲೆ ನೋಡೋಣ ನೈಟ್ ಏನಾದರೂ ಒಂದು ಫಿಲ್ಮ್ ಏನಾದರೂ ಡೌನ್ಲೋಡ್ ಮಾಡಿ ನೋಡಿದ್ರಾಯಿತು. ಸೊ ಓಕೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ವ್ಲಾಗನ್ನು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್, ಬಾಯ್.